ಟ್ರೈ ಮಾಡಿದ್ದಾರೆ ಸರ್. ಅದು ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ ನಾನು ಹೇಳಿದ್ದು ಯಡಿಯೂರಪ್ಪ ಸಾಹೇಬ್ ಹೇಳಿದ ಮೇಲೆ ಸರ್. ಅದಾದ್ಮೇಲೂ 3-4 ಸರಿ ಹೋದಾಗ್ಲೂ ಅವ್ರು ಅಷ್ಟೇ ಅಶ್ಯೂರ್ ಮಾಡಿರೋ. ನಾವೆಲ್ಲರೂ ನಾವು ಏನು 6-7 ಜನ ಅಸೆಂಬ್ಲಿ ನಿಂತಿದ್ದವ್ರು BJP ಹೋಗಿ ಕೇಳಿದಾಗ್ಲೂ ಮಾತಾಡೋಕ್ಕೆ ಬಿಡಲಿಲ್ಲ. ನೀವು ಕೇಳಬೇಕಂದ್ರೆ ಈ ಮಾಧುಸ್ವಾಮಿಗೆ ಹೇಳಿರೋದು ನಾನೇ, ನನ್ನ ಜವಾಬ್ದಾರಿ B ಫಾರಂ ತಂದು ಕೊಡೋದು ಹೋಗ್ರಿ ಅಂದರು. ನಾನು ಡೆಲ್ಲಿಗೆ ಹೋಗಿ ಬರ್ತಿದ್ದೆ, ಬೇಡಪ್ಪ ನೀನು ಯಾಕೆ ಹೋಗ್ತೀವಿ, ಯಾರ್ಯಾರ ಮನೆ ಮಕ್ಳಿಗೋ ನಾನು ತಂದು ಕೊಡ್ತೀನಿ B ಫಾರಂ ಅಂದರು. ನಾನು ಅದಕ್ಕೆ ದೃಢವಾಗಿ ನಿಮ್ಮ ಎದುರಿಗೆ ಹೇಳ್ತಿದ್ದೆ, ಇಲ್ಲಪ್ಪ ಯಡಿಯೂರಪ್ಪ ನಂಬಿದ್ದೀವಿ, ನಾವು ಹೋಗಲ್ಲ. ಯೋಚನೆ ಮಾಡಿಲ್ಲ, ಕಾರ್ಯಕರ್ತರಿಗೆ ಕೇಳ್ತೀವಿ. ಇನ್ನು 2-3 ಕ್ಷೇತ್ರದ ಕಾರ್ಯಕರ್ತರನ್ನ ಕೇಳಬೇಕಾಗತ್ತಲ್ಲ, ಅದಕ್ಕೆ ಅದು ಅಷ್ಟು ಸುಲಭ ಅಲ್ಲ. ಇಲ್ಲಿ ನಾನು ವರ್ಕೌಟ್ ಮಾಡಿಲ್ಲ ಸರ್. ಇನ್ನು ನಾನು ಹೇಳಿದ್ದೀನಲ್ಲ, ನಾವು ಒಂದು 2-3 ದಿವಸ ಏನು ಮಾಡಿಲ್ಲ ಅಂತ ಸುಮ್ಮನಿದ್ದೀವಿ. ಕರೆದ್ಬಿಟ್ಟು ಯಾರನ್ನ ಕೇಳೋಣ, ಅವರೆಲ್ಲ ಏನೇನು ಹೇಳ್ತಾರೆ ಅಂತೇಳಿ ಅಸೆಂಬ್ಲಿ ನಿಂತಿದ್ದವರು ಅವ್ರವ್ರ ಪರಿಸ್ಥಿತಿ ಕೇಳಬೇಕಲ್ಲ. ಬರೇ ನನ್ನಷ್ಟಕ್ಕೆ ನಾನು ಡಿಸಿಷನ್ ತಗೊಂಡು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡೋಕ್ಕಾಗತ್ತಾ? ಅದೇ ಅಸೆಂಬ್ಲಿಲಿ ನಂಗೆ ಒಂದ್ಸಲ ಹಿಂಗೆ ಅನ್ಯಾಯ ಆಗಿತ್ತು, ನಿಮಗೆಲ್ಲ ಗೊತ್ತಿಲ್ಲ. ಹುಡುಗರು ಶೆಡದ್ ನಿಂತ್ಕೊಂಡೆ, ನಾನು ಹೋಗ ಯಾಕೆ ಕೊಡಿದ್ರೆ ಅಷ್ಟೇ ಅಂತ. 96-97 ಇಂಡಿಪೆಂಡೆಂಟ್ ಆದೆ ನಾವು. ಹಿಂಗೆ ಜನತಾ ಪಾರ್ಟಿಯಲ್ಲೂ ಕೊಡಲಿಲ್ಲ, ಆಯ್ತು ಹೋಗ್ರಿ ಹಿಂದೆ. ಕಾನ್ಸ್ಟಿಟ್ಯೂನ್ಸಿ ಜನ ಉಳಿಸಿರು, ಇಂಡಿಪೆಂಡೆಂಟ್ ಆಗಿ ಗೆದ್ಕೊಂಡು ಹೋದೆ. ಅವತ್ತು ಎಲ್ಲ ವಿರೋಧ, ಯಡಿಯೂರಪ್ಪನ ವಿರೋಧ. ನೋಡ್ತೀನಿ, ಸ್ವಲ್ಪ ಕ್ಯಾಲೆಂಡರ್ ಹಾಕ್ಲಿ. ಎಲೆಕ್ಷನ್ ಕಾವು ಬರದೆ ಇವೆಲ್ಲ ಮಾತಾಡಬಾರ್ದು ನಾವು. ಟ್ರೈ ಮಾಡಿದ್ದಾರೆ ಅದು ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ ನಾನು ಹೇಳಿದ್ದು ಯಡಿಯೂರಪ್ಪ ಸಾಹೇಬ್ ಹೇಳಿದ ಮೇಲೆ ಸರ್. ಅದಾದ್ಮೇಲೂ 3-4 ಸರಿ ಹೋದಾಗ್ಲೂ ಅವ್ರು ಅಷ್ಟೇ ಅಶ್ಯೂರ್ ಮಾಡಿರೋ. ನಾವೆಲ್ಲರೂ ನಾವು ಏನು 6-7 ಜನ ಅಸೆಂಬ್ಲಿ ನಿಂತಿದ್ದವ್ರು BJP ಹೋಗಿ ಕೇಳಿದಾಗ್ಲೂ ಮಾತಾಡೋಕ್ಕೆ ಬಿಡಲಿಲ್ಲ. ನೀವು ಕೇಳಬೇಕಂದ್ರೆ ಈ ಮಾಧುಸ್ವಾಮಿಗೆ ಹೇಳಿರೋದು ನಾನೇ, ನನ್ನ ಜವಾಬ್ದಾರಿ B ಫಾರಂ ತಂದು ಕೊಡೋದು ಹೋಗ್ರಿ ಅಂದರು. ನಾನು ಡೆಲ್ಲಿಗೆ ಹೋಗಿ ಬರ್ತಿದ್ದೆ, ಬೇಡಪ್ಪ ನೀನು ಯಾಕೆ ಹೋಗ್ತೀವಿ, ಯಾರ್ಯಾರ ಮನೆ ಮಕ್ಳಿಗೋ ನಾನು ತಂದು ಕೊಡ್ತೀನಿ B ಫಾರಂ ಅಂದರು. ನಾನು ಅದಕ್ಕೆ ದೃಢವಾಗಿ ನಿಮ್ಮ ಎದುರಿಗೆ ಹೇಳ್ತಿದ್ದೆ, ಇಲ್ಲಪ್ಪ ಯಡಿಯೂರಪ್ಪ ನಂಬಿದ್ದೀವಿ, ನಾವು ಹೋಗಲ್ಲ. ಯೋಚನೆ ಮಾಡಿಲ್ಲ, ಕಾರ್ಯಕರ್ತರಿಗೆ ಕೇಳ್ತೀವಿ. ಇನ್ನು 2-3 ಕ್ಷೇತ್ರದ ಕಾರ್ಯಕರ್ತರನ್ನ ಕೇಳಬೇಕಾಗತ್ತಲ್ಲ, ಅದಕ್ಕೆ ಅದು ಅಷ್ಟು ಸುಲಭ ಅಲ್ಲ. ಇಲ್ಲಿ ನಾನು ವರ್ಕೌಟ್ ಮಾಡಿಲ್ಲ ಸರ್. ಇನ್ನು ನಾನು ಹೇಳಿದ್ದೀನಲ್ಲ, ನಾವು ಒಂದು 2-3 ದಿವಸ ಏನು ಮಾಡಿಲ್ಲ ಅಂತ ಸುಮ್ಮನಿದ್ದೀವಿ. ಕರೆದ್ಬಿಟ್ಟು ಯಾರನ್ನ ಕೇಳೋಣ, ಅವರೆಲ್ಲ ಏನೇನು ಹೇಳ್ತಾರೆ ಅಂತೇಳಿ ಅಸೆಂಬ್ಲಿ ನಿಂತಿದ್ದವರು ಅವ್ರವ್ರ ಪರಿಸ್ಥಿತಿ ಕೇಳಬೇಕಲ್ಲ. ಬರೇ ನನ್ನಷ್ಟಕ್ಕೆ ನಾನು ಡಿಸಿಷನ್ ತಗೊಂಡು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡೋಕ್ಕಾಗತ್ತಾ? ಅದೇ ಅಸೆಂಬ್ಲಿಲಿ ನಂಗೆ ಒಂದ್ಸಲ ಹಿಂಗೆ ಅನ್ಯಾಯ ಆಗಿತ್ತು, ನಿಮಗೆಲ್ಲ ಗೊತ್ತಿಲ್ಲ. ಹುಡುಗರು ಶೆಡದ್ ನಿಂತ್ಕೊಂಡೆ, ನಾನು ಹೋಗ ಯಾಕೆ ಕೊಡಿದ್ರೆ ಅಷ್ಟೇ ಅಂತ. 96-97 ಇಂಡಿಪೆಂಡೆಂಟ್ ಆದೆ ನಾವು. ಹಿಂಗೆ ಜನತಾ ಪಾರ್ಟಿಯಲ್ಲೂ ಕೊಡಲಿಲ್ಲ, ಆಯ್ತು ಹೋಗ್ರಿ ಹಿಂದೆ. ಕಾನ್ಸ್ಟಿಟ್ಯೂನ್ಸಿ ಜನ ಉಳಿಸಿರು, ಇಂಡಿಪೆಂಡೆಂಟ್ ಆಗಿ ಗೆದ್ಕೊಂಡು ಹೋದೆ. ಅವತ್ತು ಎಲ್ಲ ವಿರೋಧ, ಯಡಿಯೂರಪ್ಪನ ವಿರೋಧ. ನೋಡ್ತೀನಿ, ಸ್ವಲ್ಪ ಕ್ಯಾಲೆಂಡರ್ ಹಾಕ್ಲಿ. ಎಲೆಕ್ಷನ್ ಕಾವು ಬರದೆ ಇವೆಲ್ಲ ಮಾತಾಡಬಾರ್ದು ನಾವು.